ಮಾಡಿದ್ದಾರೆ ನಾಗೇಂದ್ರ ಬಾಬು. ಓಕೆ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ವಿಜಯ್. ನೀವು ಅಲ್ಲಿ ಟ್ರ್ಯಾಕ್ ಮಾಡ್ತೀರಿ, ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ, ಏನಾದರೂ ಸ್ಟೇಟ್ಮೆಂಟ್ ಕೊಡ್ತಾರಾ? ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನೋಡಿ, ಈಗ ಮಂತೋದ ಕಡೆ ನಮ್ಮ ಡಿಸ್ಟ್ರಿಕ್ಟ್ ರಿಪೋರ್ಟರ್ಗಳು ಕೂಡ ಮಾಹಿತಿಯನ್ನು ಕೊಡೋದಕ್ಕೆ ರೆಡಿ ಆಗಿದ್ರು ಆವಾಗಲಿಂದ. ಮೊದಲಿಗೆ ಮೈಲಾರಿ ಬಳಿ ಹೋಗೋಣ. ಬೆಳಗಾವಿಯಲ್ಲಿ ಫೈನಾನ್ಸ್ನಿಂದಾಗಿ ಎಷ್ಟು ಜನ ಇವತ್ತು ನರಕ ಯಾತನೆಯನ್ನು ಅನುಭವಿಸ್ತಿದ್ದಾರೆ ಅಂತೇಳಿ. ಮೈಲಾರಿ, ಬೆಳಗಾವಿಯಲ್ಲಿ ಇವತ್ತಿನ ಪರಿಸ್ಥಿತಿ ಹೇಗಿದೆ? ಮೈಕ್ರೋ ಫೈನಾನ್ಸ್ ಹಾವಳಿ ಬಗ್ಗೆ ಏನು ಅಪ್ಡೇಟ್ ಕೊಡ್ತೀರಿ? ಖಂಡಿತ ನಾಗೇಂದ್ರ ಬಾಬು, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಮತ್ತು ಹಾವಳಿ ಕೂಡ ಹೆಚ್ಚಾಗಿರುವಂಥದ್ದು. ಅದೇ ರೀತಿ ಬೆಳಗಾವಿಯಲ್ಲಿ ಕೂಡ ಸಾಕಷ್ಟು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಕಳೆದ 7 ತಿಂಗಳಿಂದ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಬಗ್ಗೆ ಅಂದರೆ ಫೈನಾನ್ಸಿಂದ ಆಗಿರುವಂಥ ವಂಚನೆ ಬಗ್ಗೆ ಏನು ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ಸುದ್ದಿ ಪ್ರಸಾರವನ್ನು ಮಾಡಿತ್ತು. ಅದರಲ್ಲಿ ಪ್ರಮುಖವಾಗಿ ನಿನ್ನೆ ಅಷ್ಟೇ 2 ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದ್ದು. ಒಂದು, ಬಾಣಂತಿಯನ್ನು ಮನೆಯಿಂದ ಹೊರಗೆ ಹಾಕಿ ಏನು ಮನೆಯನ್ನು ಕೂಡ ಹರಾಜಿಗಿಟ್ಟಿದ್ರು. ಜೊತೆಗೆ ಮನೆಯಲ್ಲಿ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಏನು ಮನೆಯನ್ನು ಸೀಜ್ ಮಾಡಿದ್ರು. ಇದಾದ ನಂತರ ರಿಪಬ್ಲಿಕ್ ಕನ್ನಡ ಕೂಡ ಅದನ್ನು ಸುದ್ದಿ ಪ್ರಸಾರ ಮಾಡ್ತು. ಬಾಣಂತಿಯ ಪರಿಸ್ಥಿತಿ ಬಗ್ಗೆ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತೀವಿ. ಜೊತೆಗೆ ಇದನ್ನು ನೋಡಿದಂತೆ ಎಚ್ಚೆತ್ತುಕೊಂಡಂಥ ಸಚಿವರ ಆಪ್ತರು ಕೂಡ ಏನು ಅವರಿಗೆ ನೆರವನ್ನು ಕೂಡ ಕೊಟ್ಟಿದ್ರು. ಇದಾದ ನಂತರ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಆದ ಬೆನ್ನಲ್ಲೇ ಮತ್ತೆ ಮನೆಯ ಸೀಲನ್ನು ಕೂಡ ಓಪನ್ ಮಾಡಿ ಅವರನ್ನೇ ಒಳಗೆ ಕಳಿಸುವ ಕೆಲಸ ಆಗಿತ್ತು. ತಾವು ಏನು ತೆಗೆದುಕೊಂಡಂಥ ಸಾಲ ಏನಿತ್ತು ಅದರ ಅಸಲನ್ನು ಮಾತ್ರ ನಾವು ತುಂಬಕ್ಕೆ ಹೇಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಫೈನಾನ್ಸ್ನವರು ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಇದಾದ ನಂತರ ಸದ್ಯ ಈಗ ಏನು ಬಾಣಂತಿ ಕುಟುಂಬ ಮತ್ತು ಬಾಣಂತಿ ಕೂಡ ಸದ್ಯ ಏನು ಆರಾಮಾಗಿರುವಂಥದ್ದು. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಕರಣಗಳು ಕೂಡ ಬಂದಿರುವಂಥದ್ದು. ಸುಮಾರು 30,000ಕ್ಕೂ ಅಧಿಕ ಜನರಿಗೆ ಈ ಒಂದು ವಂಚನೆ ಆಗಿದೆ. ಅದರಲ್ಲಿ ಏನು ಫೈನಾನ್ಸ್ನವರು ಒಂದು ಅನಿವಾರ್ಯತೆ ಮತ್ತು ಈ ಜನರು ಏನಿದ್ದಾರೆ ಒಂದು ಅನಿವಾರ್ಯತೆ ಮತ್ತು ಆಸೆಗೆ ಬಿದ್ದು ಈ ಹಣವನ್ನು ತೆಗೆದುಕೊಂಡಿರುವಂಥ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಅದರಲ್ಲಿ ಯಮಕನ್ಮಡಿ ಇರ್ಬೋದು, ಬೈಲೊಂಗಲ್ ಇರ್ಬೋದು, ಬಹುತೇಕ ಬೆಳಗಾವಿ ಜಿಲ್ಲೆಯಾದ್ಯಂತ ಈ ರೀತಿಯಾಗಿ ಪ್ರಕರಣಗಳು ಬಂದಿರುವಂಥದ್ದು. ಕೇವಲ ಇಬ್ಬರು ಅಂದರೆ ಮಧ್ಯವರ್ತಿಗಳ ಮೂಲಕ ಸಾಲವನ್ನು ಪಡೆದು ಇಲ್ಲಿ ಫೈನಾನ್ಸ್ನವರು ಇದರಲ್ಲಿ ನೇರವಾಗಿ ಭಾಗಿಯಾಗಿರುವಂಥ ಆರೋಪ ಕೂಡ ಕೇಳಿ ಬಂದಿದೆ. ಜೊತೆಗೆ ಫೈನಾನ್ಸ್ನವರು ಏನು ಸಲೀಸಾಗಿ ಸಾಲವನ್ನು ಕೊಡ್ತಾರೆ, ಅಂದರೆ ಆಧಾರ್ ಕಾರ್ಡ್ ಯಾವುದೇ ನಿಯಮಾವಳಿ ಇಲ್ಲ, ಸಲೀಸಾಗಿ ಸಾಲವನ್ನು ಕೊಡ್ತಾರೆ. ಇದರಿಂದ ಆಸೆಗೆ ಬಿದ್ದಂಥ ಜನರು ಏನು ಸಾಲವನ್ನು ಪಡೆದುಕೊಳ್ತಾರೆ. ಕೆಲವೊಂದಿಷ್ಟು ಜನರು ಏನು ಅನಿವಾರ್ಯತೆ ತಮ್ಮ ಸಮಸ್ಯೆಗೆ ಅಥವಾ ಸಾಲವನ್ನು ಪಡೆದುಕೊಂಡ್ರೆ ಇನ್ನೊಂದಿಷ್ಟು ಸಬ್ಸಿಡಿ ಆಸೆಗಾಗಿ ಸಾಕಷ್ಟು ಜನರು ಸಾಲವನ್ನು ತೆಗೆದುಕೊಂಡಿದ್ದಾರೆ. ಸುಮಾರು 30,000ಕ್ಕೂ ಹೆಚ್ಚು ಜನರು ಸಬ್ಸಿಡಿ ಆಸೆಗೆ ಸಾಲವನ್ನು ತೆಗೆದುಕೊಂಡು ನಿರಂತರವಾಗಿ ಏನು ತೆಗೆದುಕೊಂಡು ನಂತರ ಫೈನಾನ್ಸ್ನವರ ಕಿರುಕುಳಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ಅದರಿಂದ ನಮ್ಮನ್ನು ಪಾರು ಮಾಡಬೇಕು, ನಾವು ಮೋಸ ಹೋಗಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತು DC ಕೂಡ ನಿರಂತರವಾಗಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಅದಕ್ಕೆ DC ಅವರ ನೇತೃತ್ವದಲ್ಲಿ ಸಭೆ ಕೂಡ ಆಗುತ್ತೆ. ಸಭೆ ಆದ ನಂತರ ನಮಗೊಂದು 2 ತಿಂಗಳ ಕಾಲಾವಕಾಶ ಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಇದಾದ ನಂತರ ಸಾಕಷ್ಟು ಪ್ರಕರಣ ಬೆನ್ನಲ್ಲಿ ಈಗ ಸದ್ಯ CM ಅವರು ಖಡಕ್ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಾಡಿದ್ದಾರೆ ನಾಗೇಂದ್ರ ಬಾಬು. ಓಕೆ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ವಿಜಯ್. ನೀವು ಅಲ್ಲಿ ಟ್ರ್ಯಾಕ್ ಮಾಡ್ತೀರಿ, ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ, ಏನಾದರೂ ಸ್ಟೇಟ್ಮೆಂಟ್ ಕೊಡ್ತಾರಾ? ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನೋಡಿ, ಈಗ ಮಂತೋದ ಕಡೆ ನಮ್ಮ ಡಿಸ್ಟ್ರಿಕ್ಟ್ ರಿಪೋರ್ಟರ್ಗಳು ಕೂಡ ಮಾಹಿತಿಯನ್ನು ಕೊಡೋದಕ್ಕೆ ರೆಡಿ ಆಗಿದ್ರು ಆವಾಗಲಿಂದ. ಮೊದಲಿಗೆ ಮೈಲಾರಿ ಬಳಿ ಹೋಗೋಣ. ಬೆಳಗಾವಿಯಲ್ಲಿ ಫೈನಾನ್ಸ್ನಿಂದಾಗಿ ಎಷ್ಟು ಜನ ಇವತ್ತು ನರಕ ಯಾತನೆಯನ್ನು ಅನುಭವಿಸ್ತಿದ್ದಾರೆ ಅಂತೇಳಿ. ಮೈಲಾರಿ, ಬೆಳಗಾವಿಯಲ್ಲಿ ಇವತ್ತಿನ ಪರಿಸ್ಥಿತಿ ಹೇಗಿದೆ? ಮೈಕ್ರೋ ಫೈನಾನ್ಸ್ ಹಾವಳಿ ಬಗ್ಗೆ ಏನು ಅಪ್ಡೇಟ್ ಕೊಡ್ತೀರಿ? ಖಂಡಿತ ನಾಗೇಂದ್ರ ಬಾಬು, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಮತ್ತು ಹಾವಳಿ ಕೂಡ ಹೆಚ್ಚಾಗಿರುವಂಥದ್ದು. ಅದೇ ರೀತಿ ಬೆಳಗಾವಿಯಲ್ಲಿ ಕೂಡ ಸಾಕಷ್ಟು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಕಳೆದ 7 ತಿಂಗಳಿಂದ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಬಗ್ಗೆ ಅಂದರೆ ಫೈನಾನ್ಸಿಂದ ಆಗಿರುವಂಥ ವಂಚನೆ ಬಗ್ಗೆ ಏನು ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ಸುದ್ದಿ ಪ್ರಸಾರವನ್ನು ಮಾಡಿತ್ತು. ಅದರಲ್ಲಿ ಪ್ರಮುಖವಾಗಿ ನಿನ್ನೆ ಅಷ್ಟೇ 2 ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದ್ದು. ಒಂದು, ಬಾಣಂತಿಯನ್ನು ಮನೆಯಿಂದ ಹೊರಗೆ ಹಾಕಿ ಏನು ಮನೆಯನ್ನು ಕೂಡ ಹರಾಜಿಗಿಟ್ಟಿದ್ರು. ಜೊತೆಗೆ ಮನೆಯಲ್ಲಿ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಏನು ಮನೆಯನ್ನು ಸೀಜ್ ಮಾಡಿದ್ರು. ಇದಾದ ನಂತರ ರಿಪಬ್ಲಿಕ್ ಕನ್ನಡ ಕೂಡ ಅದನ್ನು ಸುದ್ದಿ ಪ್ರಸಾರ ಮಾಡ್ತೀವಿ. ಬಾಣಂತಿಯ ಪರಿಸ್ಥಿತಿ ಬಗ್ಗೆ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತೀವಿ. ಜೊತೆಗೆ ಇದನ್ನು ನೋಡಿದಂತೆ ಎಚ್ಚೆತ್ತುಕೊಂಡಂಥ ಸಚಿವರ ಆಪ್ತರು ಕೂಡ ಏನು ಅವರಿಗೆ ನೆರವನ್ನು ಕೂಡ ಕೊಟ್ಟಿದ್ರು. ಇದಾದ ನಂತರ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಆದ ಬೆನ್ನಲ್ಲೇ ಮತ್ತೆ ಮನೆಯ ಸೀಲನ್ನು ಕೂಡ ಓಪನ್ ಮಾಡಿ ಅವರನ್ನೇ ಒಳಗೆ ಕಳಿಸುವ ಕೆಲಸ ಆಗಿತ್ತು. ತಾವು ಏನು ತೆಗೆದುಕೊಂಡಂಥ ಸಾಲ ಏನಿತ್ತು ಅದರ ಅಸಲನ್ನು ಮಾತ್ರ ನಾವು ತುಂಬಕ್ಕೆ ಹೇಳ್ತೀವಿ ಅನ್ನೋ ನಿಟ್ಟಿನಲ್ಲಿ
ಫೈನಾನ್ಸ್ನವರು ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಇದರ ನಂತರ ಸದ್ಯ ಈಗ ಏನು ಬಾಣಂತಿ ಕುಟುಂಬ ಮತ್ತು ಬಾಣಂತಿ ಕೂಡ ಸದ್ಯ ಏನು ಆರಾಮಾಗಿರುವಂಥದ್ದು. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಕರಣಗಳು ಕೂಡ ಬಂದಿರುವಂಥದ್ದು. ಸುಮಾರು 30,000ಕ್ಕೂ ಅಧಿಕ ಜನರಿಗೆ ಈ ಒಂದು ವಂಚನೆ ಆಗಿದೆ. ಅದರಲ್ಲಿ ಏನು ಫೈನಾನ್ಸ್ನವರು ಒಂದು ಅನಿವಾರ್ಯತೆ ಮತ್ತು ಈ ಜನರು ಏನಿದ್ದಾರೆ ಒಂದು ಅನಿವಾರ್ಯತೆ ಮತ್ತು ಆಸೆಗೆ ಬಿದ್ದು ಈ ಹಣವನ್ನು ತೆಗೆದುಕೊಂಡಿರುವಂಥ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಅದರಲ್ಲಿ ಯಮಕನ್ಮಡಿ ಇರ್ಬೋದು, ಬೈಲೊಂಗಲ್ ಇರ್ಬೋದು, ಗೋಕಾಕ್ ಬಹುತೇಕ ಬೆಳಗಾವಿ ಜಿಲ್ಲೆಯಾದ್ಯಂತ ಈ ರೀತಿಯಾಗಿ ಪ್ರಕರಣಗಳು ಬಂದಿರುವಂಥದ್ದು. ಕೇವಲ ಇಬ್ಬರು ಅಂದರೆ ಮಧ್ಯವರ್ತಿಗಳ ಮೂಲಕ ಸಾಲವನ್ನು ಪಡೆದು ಇಲ್ಲಿ ಫೈನಾನ್ಸ್ನವರು ಇದರಲ್ಲಿ ನೇರವಾಗಿ ಭಾಗಿಯಾಗಿರುವಂಥ ಆರೋಪ ಕೂಡ ಕೇಳಿ ಬಂದಿದೆ. ಜೊತೆಗೆ ಫೈನಾನ್ಸ್ನವರು ಏನು ಸಲೀಸಾಗಿ ಸಾಲವನ್ನು ಕೊಡ್ತಾರೆ, ಅಂದರೆ ಆಧಾರ್ ಕಾರ್ಡ್ ಯಾವುದೇ ನಿಯಮಾವಳಿಗಿಲ್ಲ, ಸಲೀಸಾಗಿ ಸಾಲವನ್ನು ಕೊಡ್ತಾರೆ. ಇದರಿಂದ ಆಸೆಗೆ ಬಿದ್ದಂಥ ಜನರು ಏನು ಸಾಲವನ್ನು ಪಡೆದುಕೊಳ್ತಾರೆ. ಕೆಲವೊಂದಿಷ್ಟು ಜನರು ಏನು ಅನಿವಾರ್ಯತೆ ತಮ್ಮ ಸಮಸ್ಯೆಗೆ ಅಥವಾ ಸಾಲವನ್ನು ಪಡೆದುಕೊಂಡ್ರೆ, ಇನ್ನೊಂದಿಷ್ಟು ಸಬ್ಸಿಡಿ ಆಸೆಗಾಗಿ ಸಾಕಷ್ಟು ಜನರು ಸಾಲವನ್ನು ತೆಗೆದುಕೊಂಡಿದ್ದಾರೆ. ಸುಮಾರು 30,000ಕ್ಕೂ ಹೆಚ್ಚು ಜನರು ಸಬ್ಸಿಡಿ ಆಸೆಗೆ ಸಾಲವನ್ನು ತೆಗೆದುಕೊಂಡು ನಿರಂತರವಾಗಿ ಏನು ತೆಗೆದುಕೊಂಡು ನಂತರ ಫೈನಾನ್ಸ್ನವರ ಕಿರುಕುಳಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ಅದರಿಂದ ನಮ್ಮನ್ನು ಪಾರು ಮಾಡಬೇಕು, ನಾವು ಮೋಸ ಹೋಗಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತು ಡಿ ಸಿಗೂ ಕೂಡ ನಿರಂತರವಾಗಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಅದಕ್ಕೆ ಡಿ ಸಿ ಅವರ ನೇತೃತ್ವದಲ್ಲಿ ಸಭೆ ಕೂಡ ಆಗುತ್ತೆ. ಸಭೆ ಆದ ನಂತರ ನಮಗೊಂದು 2 ತಿಂಗಳ ಕಾಲಾವಕಾಶ ಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಇದಾದ ನಂತರ ಸಾಕಷ್ಟು ಪ್ರಕರಣ ಬೆನ್ನಲ್ಲಿ ಈಗ ಸದ್ಯ CM ಅವರು ಖಡಕ್ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು. ಇದ್ದಾರೆ ನಾಗೇಂದ್ರ ಬಾಬು. ಓಕೆ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ವಿಜಯ್. ನೀವು ಅಲ್ಲಿ ಟ್ರ್ಯಾಕ್ ಮಾಡ್ತೀರಿ, ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ, ಏನಾದರೂ ಸ್ಟೇಟ್ಮೆಂಟ್ ಕೊಡ್ತಾರ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನೋಡಿ, ಈಗ ಮಂತೋದ ಕಡೆ ನಮ್ಮ ಡಿಸ್ಟ್ರಿಕ್ಟ್ ರಿಪೋರ್ಟರ್ಗಳು ಕೂಡ ಮಾಹಿತಿಯನ್ನು ಕೊಡೋದಕ್ಕೆ ರೆಡಿ ಆಗಿದ್ರು ಆವಾಗಲಿಂದ. ಮೊದಲಿಗೆ ಮೈಲಾರಿ ಬಳಿ ಹೋಗೋಣ. ಬೆಳಗಾವಿಯಲ್ಲಿ ಫೈನಾನ್ಸ್ನಿಂದಾಗಿ ಎಷ್ಟು ಜನ ಇವತ್ತು ನರಕ ಯಾತನೆಯನ್ನು ಅನುಭವಿಸ್ತಿದ್ದಾರೆ ಅಂತೇಳಿ. ಮೈಲಾರಿ, ಬೆಳಗಾವಿಯಲ್ಲಿ ಇವತ್ತಿನ ಪರಿಸ್ಥಿತಿ ಹೇಗಿದೆ? ಮೈಕ್ರೋ ಫೈನಾನ್ಸ್ ಹಾವಳಿ ಬಗ್ಗೆ ಏನು ಅಪ್ಡೇಟ್ ಕೊಡ್ತೀರಿ? ಖಂಡಿತ ನಾಗೇಂದ್ರ ಬಾಬು, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಮತ್ತು ಹಾವಳಿ ಕೂಡ ಹೆಚ್ಚಾಗಿರುವಂಥದ್ದು. ಅದೇ ರೀತಿ ಬೆಳಗಾವಿಯಲ್ಲಿ ಕೂಡ ಸಾಕಷ್ಟು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಕಳೆದ 2 ತಿಂಗಳಿಂದ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಬಗ್ಗೆ ಅಂದರೆ ಫೈನಾನ್ಸಿಂದ ಆಗಿರುವಂಥ ವಂಚನೆ ಬಗ್ಗೆ ಏನು ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ಸುದ್ದಿ ಪ್ರಸಾರವನ್ನು ಮಾಡಿತ್ತು. ಅದರಲ್ಲಿ ಪ್ರಮುಖವಾಗಿ ನಿನ್ನೆ ಅಷ್ಟೇ 2 ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದ್ದು. ಒಂದು, ಬಾಣಂತಿಯನ್ನು ಮನೆಯಿಂದ ಹೊರಗೆ ಹಾಕಿ ಏನು ಮನೆಯನ್ನು ಕೂಡ ಹರಾಜಿಗಿಟ್ಟಿದ್ರು. ಜೊತೆಗೆ ಮನೆಯಲ್ಲಿ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಏನು ಮನೆಯನ್ನು ಸೀಜ್ ಮಾಡಿದ್ರು. ಇದಾದ ನಂತರ ರಿಪಬ್ಲಿಕ್ ಕನ್ನಡ ಕೂಡ ಅದನ್ನು ಸುದ್ದಿ ಪ್ರಸಾರ ಮಾಡ್ತೀವಿ. ಬಾಣಂತಿಯ ಪರಿಸ್ಥಿತಿ ಬಗ್ಗೆ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತೀವಿ. ಜೊತೆಗೆ ಇದನ್ನು ನೋಡಿದಂತೆ ಎಚ್ಚೆತ್ತುಕೊಂಡಂಥ ಸಚಿವರ ಆಪ್ತರು ಕೂಡ ಏನು ಅವರಿಗೆ ನೆರವನ್ನು ಕೂಡ ಕೊಟ್ಟಿದ್ರು. ಇದಾದ ನಂತರ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಆದ ಬೆನ್ನಲ್ಲೇ ಮತ್ತೆ ಮನೆಯ ಸೀಲನ್ನು ಕೂಡ ಓಪನ್ ಮಾಡಿ ಅವರನ್ನೇ ಒಳಗೆ ಕಳಿಸುವ ಕೆಲಸ ಆಗಿತ್ತು. ತಾವು ಏನು ತೆಗೆದುಕೊಂಡಂಥ ಸಾಲ ಏನಿತ್ತು ಅದರ ಅಸಲನ್ನು ಮಾತ್ರ ನಾವು ತುಂಬಕ್ಕೆ ಹೇಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಫೈನಾನ್ಸ್ನವರು ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಇದರ ನಂತರ ಸದ್ಯ ಈಗ ಏನು ಬಾಣಂತಿ ಕುಟುಂಬ ಮತ್ತು ಬಾಣಂತಿ ಕೂಡ ಸದ್ಯ ಏನು ಆರಾಮಾಗಿರುವಂಥದ್ದು. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಕರಣಗಳು ಕೂಡ ಬಂದಿರುವಂಥದ್ದು. ಸುಮಾರು 30,000ಕ್ಕೂ ಅಧಿಕ ಜನರಿಗೆ ಈ ಒಂದು ವಂಚನೆ ಆಗಿದೆ. ಅದರಲ್ಲಿ ಏನು ಫೈನಾನ್ಸ್ನವರು ಒಂದು ಅನಿವಾರ್ಯತೆ ಮತ್ತು ಈ ಜನರು ಏನಿದ್ದಾರೆ ಒಂದು ಅನಿವಾರ್ಯತೆ ಮತ್ತು ಆಸೆಗೆ ಬಿದ್ದು ಈ ಹಣವನ್ನು ತೆಗೆದುಕೊಂಡಿರುವಂಥ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಅದರಲ್ಲಿ ಯಮಕನ್ಮಡಿ ಇರ್ಬೋದು, ಬೈಲೊಂಗಲ್ ಇರ್ಬೋದು, ಬಹುತೇಕ ಬೆಳಗಾವಿ ಜಿಲ್ಲೆಯಾದ್ಯಂತ ಈ ರೀತಿಯಾಗಿ ಪ್ರಕರಣಗಳು ಬಂದಿರುವಂಥದ್ದು. ಕೇವಲ ಇಬ್ಬರು ಅಂದರೆ ಮಧ್ಯವರ್ತಿಗಳ ಮೂಲಕ ಸಾಲವನ್ನು ಪಡೆದು ಇಲ್ಲಿ ಫೈನಾನ್ಸ್ನವರು ಇದರಲ್ಲಿ ನೇರವಾಗಿ ಭಾಗಿಯಾಗಿರುವಂಥ ಆರೋಪ ಕೂಡ ಕೇಳಿ ಬಂದಿದೆ. ಜೊತೆಗೆ ಫೈನಾನ್ಸ್ನವರು ಏನು ಸಲೀಸಾಗಿ ಸಾಲವನ್ನು ಕೊಡ್ತಾರೆ, ಅಂದರೆ ಆಧಾರ್ ಕಾರ್ಡ್ ಯಾವುದೇ ನಿಯಮಾವಳಿಗಿಲ್ಲ, ಸಲೀಸಾಗಿ ಸಾಲವನ್ನು ಕೊಡ್ತಾರೆ. ಇದರಿಂದ ಆಸೆಗೆ ಬಿದ್ದಂಥ ಜನರು ಏನು ಸಾಲವನ್ನು ಪಡೆದುಕೊಳ್ತಾರೆ. ಕೆಲವೊಂದಿಷ್ಟು ಜನರು ಏನು ಅನಿವಾರ್ಯತೆ ತಮ್ಮ ಸಮಸ್ಯೆಗೆ ಅಥವಾ ಸಾಲವನ್ನು ಪಡೆದುಕೊಂಡ್ರೆ, ಇನ್ನೊಂದಿಷ್ಟು ಸಬ್ಸಿಡಿ ಆಸೆಗಾಗಿ ಸಾಕಷ್ಟು ಜನರು ಸಾಲವನ್ನು ತೆಗೆದುಕೊಂಡಿದ್ದಾರೆ. ಸುಮಾರು 30,000ಕ್ಕೂ ಹೆಚ್ಚು ಜನರು ಸಬ್ಸಿಡಿ ಆಸೆಗೆ ಸಾಲವನ್ನು ತೆಗೆದುಕೊಂಡು ನಿರಂತರವಾಗಿ ಏನು ತೆಗೆದುಕೊಂಡು ನಂತರ ಫೈನಾನ್ಸ್ನವರ ಕಿರುಕುಳಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ಅದರಿಂದ ನಮ್ಮನ್ನು ಪಾರು ಮಾಡಬೇಕು, ನಾವು ಮೋಸ ಹೋಗಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತು ಡಿ ಸಿಗೂ ಕೂಡ ನಿರಂತರವಾಗಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಅದಕ್ಕೆ ಡಿ ಸಿ ಅವರ ನೇತೃತ್ವದಲ್ಲಿ ಸಭೆ ಕೂಡ ಆಗುತ್ತೆ. ಸಭೆ ಆದ ನಂತರ ನಮಗೊಂದು 2 ತಿಂಗಳ ಕಾಲಾವಕಾಶ ಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಇದಾದ ನಂತರ ಸಾಕಷ್ಟು ಪ್ರಕರಣ ಬೆನ್ನಲ್ಲಿ ಈಗ ಸದ್ಯ CM ಅವರು ಖಡಕ್ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್